ಸೊ ಫ್ರೆಂಡ್ಸ್, ಸಿಕ್ಸ್ತ್ ಸೆಮಿಸ್ಟರ್ ಬಿ.ಕಾಮ್. ಸೊ ಅದರಲ್ಲಿ ಐ.ಟಿ ರಿಟರ್ನ್ಸ್ ಅಂತ ಸಬ್ಜೆಕ್ಟ್ ಇದೆ. ಸೊ ಅದರಲ್ಲಿ ಫಸ್ಟ್ ಚಾಪ್ಟರ್ ಬಂದ್ಬಿಟ್ಟು ಡಿಪ್ರಿಷಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಆಫ್ ಅಲೋವೆನ್ಸಸ್ ಅಂತ ಇದೆ. ಸೊ ಅದರಲ್ಲಿ ನಾನು ಇವತ್ತು 5 ಮಾರ್ಕ್ಸ್ ಕ್ವೆಶನ್ನ ಸಾಲ್ವ್ ಮಾಡ್ತೀನಿ. ಸೊ 5 ಮಾರ್ಕ್ಸ್ ಕ್ವೆಶನ್ನು ತುಂಬ ಈಸಿಯಾಗಿದೆ. ಸೊ ಫಾರ್ಮೆಟ್ನಾಗ ಏನು ಇಟ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ನು ಆರಾಮಾಗಿ ಸಾಲ್ವ್ ಮಾಡ್ಬೋದು. ಸೊ ಫಾರ್ಮೆಟ್ ಬಂದು ಈಸಿಯಾಗಿ ನಾನು ಬರ್ದು ತೋರಿಸ್ತೀನಿ. ಸೊ ಇದನ್ನು ಇಟ್ಕೊಂಡು 15 ಮಾರ್ಕ್ಸ್ನ ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ಓಕೆನಾ. ಸೊ ಫಸ್ಟ್ ಬಂದ್ಬಿಟ್ಟು ಫಾರ್ಮೆಟ್ ಬರಬೇಕಂದ್ರೆ ಹೆಡ್ಡಿಂಗ್ ಬರಬೇಕು. ಸೊ ಕ್ಯಾಲ್ಕುಲೇಷನ್ ಆಫ್ ಡಿಪ್ರಿಷಿಯೇಷನ್. ಸೊ ಇದು ಬಂದು 5 ಮಾರ್ಕ್ಸ್ಗೂ ಇದೆ, ಸೊ 15 ಮಾರ್ಕ್ಸ್ಗೂ ಇದೆ. ಸೊ ಫಸ್ಟ್ ಇದರಲ್ಲಿ 5 ಮಾರ್ಕ್ಸ್ ನಾನು ಮಾಡ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ 15 ಮಾರ್ಕ್ಸ್ ಮಾಡ್ತೀನಿ. ಸೊ ಓಕೆನಾ. ಮಾಮೂಲಿ ಒಂದು ಕಾಲಮ್ ಹಾಕ್ಕೊಳ್ಳಿ. ಸೊ ಒಂದು ಫಾರ್ಮೆಟ್ ಪ್ರಕಾರ ಒಂದು ಕಾಲಮ್ ಹಾಕ್ಕೊಳ್ಳಿ. ಸೊ ಕಾಲಮಲ್ಲಿ ಒಂದು ಅಮೌಂಟ್ ಕಾಲಮ್ ಇದ್ದರೆ ಸಾಕು. ಸೊ ಫಸ್ಟು ಪರ್ಟಿಕ್ಯುಲರ್ ಅಂತ ಬರ್ಕೊಂಡು ನೆಕ್ಸ್ಟು ಮಾಮೂಲಿ ಅಮೌಂಟ್ ಕಾಲಮು. ಸೊ ಇದು ಡಿಪ್ರಿಷಿಯೇಷನ್ನ ನಾವು ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಂದ್ರೆ WDV ಅಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಅಸೆಟ್, ಓಕೆನಾ, ಅಸೆಟ್. ಸೊ ಅಲ್ಲಿ ಡೇಟ್ ಏನಾದ್ರು ಮೆನ್ಷನ್ ಮಾಡಿದರೆ ನೀವು ಬರ್ಕೋಬೋದು, ಇಲ್ಲಾಂದ್ರೂ ಏನು ಪ್ರಾಬ್ಲಮ್ ಇಲ್ಲ. ಸೊ ಅಮೌಂಟ್ ಬರುತ್ತೆ, ಅದನ್ನು ಬರ್ಕೊಳ್ಳಿ. ನೆಕ್ಸ್ಟು ಇದಕ್ಕೆ ಪ್ಲಸ್ ಪರ್ಚೇಸ್ ಬರಬೇಕು, ಓಕೆನಾ, ಪ್ಲಸ್ ಪರ್ಚೇಸ್. ಸೊ ಪರ್ಚೇಸಸ್ ಅಂತ ಅದು ಅಲ್ಲಿ ಕ್ವಶನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಅಸೆಟ್ನ ಯಾವುದಾದ್ರು ಅಸೆಟ್ನ ಪರ್ಚೇಸ್ ಮಾಡಿದರೆ ಅದನ್ನು ಕ್ವಶನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ಸೊ ಅದು ಆ್ಯಡ್ ಮಾಡಿ ಒಂದು ಅಮೌಂಟ್ ಸಿಗುತ್ತೆ. ನೆಕ್ಸ್ಟ್ ಬಂದು ಲೆಸ್ ಯಾವಾಗಲೂ ಸೇಲ್ಸು, ಆ ಅಸೆಟ್ನ ಏನಾದ್ರು ಸೇಲ್ ಮಾಡಿದರೆ ಅದನ್ನು ಬರ್ಕೋಬೇಕು, ಓಕೆನಾ. ಅದರ ಅಮೌಂಟ್ ಬರುತ್ತೆ, ಓಕೆ. ಸೊ ಅದನ್ನು ಲೆಸ್ ಮಾಡಿದಾಗ ಅದ್ರ ಕೆಳಗೆ ಒಂದು ಅಮೌಂಟ್ ಸಿಗುತ್ತೆ, ಓಕೆನಾ. ಆ ಅಮೌಂಟ್ ಬಂದು ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಅಸೆಟ್ ಬಿಫೋರ್ ಡಿಪ್ರಿಷಿಯೇಷನ್, ಓಕೆನಾ, ಬಿಫೋರ್ ಡಿಪ್ರಿಷಿಯೇಷನ್, ಓಕೆ. ಸೊ ಇದಾದಮೇಲೆ ನೆಕ್ಸ್ಟು ಲೆಸ್ ಡಿಪ್ರಿಷಿಯೇಷನ್, ಓಕೆನಾ, ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ನ ಯಾವಾಗಲೂ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ವರ್ಕಿಂಗ್ ನೋಟ್ ಮಾಡಬೇಕು. ಸೊ ವರ್ಕಿಂಗ್ ನೋಟ್ ಮಾಡಿ ಅದರ ಅಮೌಂಟ್ ಸಿಗುತ್ತೆ, ಓಕೆನಾ. ವರ್ಕಿಂಗ್ ನೋಟ್ ಮಾಡಿ ಅದರ ಅಮೌಂಟ್ ಸಿಕ್ಕಿದ್ದನ್ನ ಅದಕ್ಕೆ ಬರೆದು ಆಮೇಲೆ ಟೋಟಲಲ್ಲಿ ಲೆಸ್ ಅಲ್ವಾ, ಸೊ ಲೆಸ್ ಮಾಡಬೇಕು. ಟೋಟಲ್ ಅಮೌಂಟಲ್ಲಿ ಲೆಸ್ ಮಾಡಿದಾಗ WDV ಆಫ್ ಅಸೆಟ್, ಅದು ಮೇಲ್ಗಡೆ ಇದ್ದಿದ್ದು ಬಿಫೋರ್ ಡಿಪ್ರಿಷಿಯೇಷನ್, ಸೊ ಕೆಳಗಡೆ ಇರೋದು ಆಫ್ಟರ್ ಡಿಪ್ರಿಷಿಯೇಷನ್, ಓಕೆನಾ. ಇಷ್ಟು ಮಾಡಿದ್ರೆ ನಮಗೆ 5 ಮಾರ್ಕ್ಸ್ ಬರುತ್ತೆ. ಸೊ ಈಸಿಯಾಗಿ ಫಾರ್ಮೆಟ್ ಬರೆದಿದ್ದೀನಿ. ಸೊ ಈ ಫಾರ್ಮೆಟ್ ಪ್ರಕಾರನೇ 15 ಮಾರ್ಕ್ಸು ಪ್ಲಸ್ 5 ಮಾರ್ಕ್ಸು. ಸೊ ಎರಡೂ ಆರಾಮಾಗಿ ತೊಗೋಬೋದು, ಓಕೆನಾ. 5 ಮಾರ್ಕ್ಸ್ದು ಒಂದು ಕ್ವೆಶನ್ ಹಾಕಿದ್ದೀನಿ. ಸೊ ಅದನ್ನು ಈಗ ಸಾಲ್ವ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಫಸ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ಹೆಡ್ಡಿಂಗ್ ಹೋಗೋಬೇಕು. ಹೆಡ್ಡಿಂಗ್ ಬಂದು ಕಂಪ್ಯೂಟೇಷನ್ ಆಫ್ ಡಿಪ್ರಿಷಿಯೇಷನ್ ಅಂತ ಬರ್ಕೋಬೇಕು. ಸೊ ಅದರಲ್ಲಿ ಏನಾದ್ರು ಇಯರ್ ಮೆನ್ಷನ್ ಮಾಡಿದರೆ ಬರ್ಕೊಳ್ಳಿ. ಅದಾದ ನಂತರ ಫಾರ್ಮೆಟ್ ಹಾಕೋಬೇಕು. ಆ ಫಾರ್ಮೆಟಲ್ಲಿ ಫಸ್ಟು ಬಂದು ಅಮೌಂಟ್ ಕಾಲಮ್ ಸಿಂಗಲ್ ಹಾಕೋಬೇಕು. ಇನ್ನರ್ ಕಾಲಮ್ ಹಾಕೋಬೋದು ಬೇಕಾದ್ರೆ, ಅದೇನು ನೆಸೆಸಿಟಿ ಇಲ್ಲ. ಸೊ ಫಸ್ಟಲ್ಲಿ ಪರ್ಟಿಕ್ಯುಲರ್ಸ್ ಅಂತ ಬರ್ಕೊಳ್ಳಿ. ನೆಕ್ಸ್ಟು ಪರ್ಟಿಕ್ಯುಲರ್ಸ್ ಆದಮೇಲೆ ಕಡೆ ಸೈಡು ಅಮೌಂಟ್ ಅಂತ ಬರ್ಕೊಳ್ಳಿ. ಸೊ ನೆಕ್ಸ್ಟು ಪ್ರಾಬ್ಲಮಲ್ಲಿ ಫಾರ್ಮೆಟ್ ಪ್ರಕಾರ ನಾನು ಹೇಳಿದೆ WDV ಆಫ್ ಅಸೆಟ್ ವ್ಯಾಲ್ಯೂ, ಓಕೆನಾ. ಅಸೆಟ್ ಅಲ್ಲಿ ಏನೋ ಡೇಟ್ ಮೆನ್ಷನ್ ಮಾಡಿದರೆ ಡೇಟನ್ನು ಕೂಡ ಬರ್ಕೊಳ್ಳಿ. ಡೇಟ್ ಇಂಪಾರ್ಟೆಂಟು ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾರೆ. ಸೊ ಕ್ವಶನಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅಮೌಂಟ್ ನೋಡೋಣ. 4 ಲ್ಯಾಕ್ ಕೊಟ್ಟಿದ್ದಾರೆ. ಸೊ 4 ಲ್ಯಾಕ್ನ ಬರ್ಕೊಳ್ಳೋಣ. ನೆಕ್ಸ್ಟ್ ಬಂದು ನಾನು ಹೇಳಿದ್ದು ಫಾರ್ಮೆಟ್ ಪ್ರಕಾರ ಪರ್ಚೇಸ್ ಇದ್ರೆ ಆ್ಯಡ್ ಮಾಡ್ಕೋಬೇಕು. ಸೊ ಪರ್ಚೇಸ್ ಅಂತ ಬರೆದು ಅಲ್ಲಿ ನೋಡಬೇಕು, ಕ್ವಶನಲ್ಲಿ ಪರ್ಚೇಸಲ್ಲೇ ಇದೆಯಾ. ಸೊ ಇದೆ, ಪರ್ಚೇಸ್ ಬಂದು ಪ್ಲ್ಯಾಂಟ್ P ಆ್ಯಂಡ್ ಪ್ಯಾಂಟ್ Q ಅಂತ ಇದೆ. ಸೊ ಅದು ಅಮೌಂಟ್ ಬಂದು ಪ್ಲ್ಯಾಂಟ್ Pದು ಬಂದು 1 ಲ್ಯಾಕ್ ಇದೆ. ಪ್ಲ್ಯಾಂಟ್ Bದು ಬಂದು 60,000 ಇದೆ. ಸೊ ಅದೆರಡೂ ಮಾಡಿ, ಸೊ ಅದೆರಡನ್ನೂ ಟೋಟಲ್ ಮಾಡಿ ಲಾಸ್ಟ್ ಅಮೌಂಟ್ ಕಾಲಮ್ ಬರ್ಕೊಳ್ಳಿ. ಸೊ ಪರ್ಚೇಸ್ನ ನಾನು ಹೇಳಿದ್ದು ಯಾವಾಗಲೂ ಆ್ಯಡ್ ಮಾಡ್ಕೋಬೇಕು. ಸೊ ಅದೆರಡನ್ನ ಆ್ಯಡ್ ಮಾಡಿಕೊಂಡು 5,60,000 ಸಿಗುತ್ತೆ. ಸೊ ಅದಾದ ನಂತರ ಫಾರ್ಮೆಟ್ ಪ್ರಕಾರ ಲೆಸ್ ಮಾಡಬೇಕು. ಏನು ಹೇಳಿ, ಸೇಲ್ಸ್ನ ಲೆಸ್ ಮಾಡಬೇಕು, ಓಕೆನಾ. ಸೊ ಕ್ವಶನಲ್ಲಿ ಬಂದ್ಬಿಟ್ಟು ಸೇಲ್ಸ್ ಇದೆಯಾ ಅಂತ ನೋಡಬೇಕು. ಅಲ್ಲಿ ಸೇಲ್ಸು ಪ್ಲ್ಯಾಂಟ್ B ಇದಿದೆ. ಸೊ ಪ್ಲ್ಯಾಂಟ್ B 2 ಲ್ಯಾಕ್ ಇದೆ, ಓಕೆನಾ. 2 ಲ್ಯಾಕ್ನ ಡೈರೆಕ್ಟ್ ಲಾಸ್ಟ್ ಕಾಲಮಿಗೆ ಬರ್ಕೊಂಡು, ಸೊ ಅದನ್ನು ನಾನು ಹೇಳಿದ್ದು ಲೆಸ್ ಮಾಡಬೇಕಂತ. ಸೊ ಅದನ್ನು ಲೆಸ್ ಮಾಡಿದಾಗ 3,60,000 ಬರುತ್ತೆ, ಓಕೆನಾ. ನೆಕ್ಸ್ಟು ಇದು WDV ಆಫ್ ಅಸೆಟ್, ಇದು ಬಂದು ಬಿಫೋರ್ ಡಿಪ್ರಿಷಿಯೇಷನ್, ಓಕೆನಾ, ಬಿಫೋರ್ ಡಿಪ್ರಿಷಿಯೇಷನ್. ಸೊ ನೆಕ್ಸ್ಟು ಇದಾದಮೇಲೆ ಲಾಸ್ಟ್ ಸ್ಟೇಜು ಲೆಸ್ ಡಿಪ್ರಿಷಿಯೇಷನ್ ಮಾಡಬೇಕು. ಡಿಪ್ರಿಷಿಯೇಷನ್ನ ಮಾಡಬೇಕಂದ್ರೆ
ನಾವು ವರ್ಕಿಂಗ್ ನೋಟ್ ಮಾಡಬೇಕಾಗುತ್ತೆ. ಸೊ ಓಕೆನಾ, ವರ್ಕಿಂಗ್ ನೋಟ್ ಮಾಡಿ ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ನಾವು ಅದ್ರ ಬಂದಿದ್ದ ಅಮೌಂಟ್ನ ಅಲ್ಲಿ ಹಾಕ್ಬಿಟ್ಟು ಇದು ಮಾಡಬೇಕು. ಸೊ ಫಸ್ಟ್ ವರ್ಕಿಂಗ್ ನೋಟ್ ನಂಬರ್ 1 ಅಂತ ಬರ್ಕೊಂಡು ಫಸ್ಟು ಯಾವಾಗಲೂ ನಾವು ರಿಟರ್ನ್ ಡೌನ್ ವ್ಯಾಲ್ಯೂ ಅದನ್ನು ನಾವು ಓಪನಿಂಗ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಓಪನಿಂಗ್ ಬ್ಯಾಲೆನ್ಸ್ ಅಂತ ಬರ್ಕೊಂಡು ಸೊ ರಿಟರ್ನ್ ಡೌನ್ ವ್ಯಾಲ್ಯೂದು ಎಷ್ಟು ಅಮೌಂಟ್ ಇದೆ ನೋಡ್ಕೊಳ್ಳಿ, 4 ಲ್ಯಾಕ್ ಇದೆ ಅಲ್ವಾ. ಸೊ 4 ಲ್ಯಾಕ್ ಬರ್ದು ಸೊ ಯಾವಾಗಲೂ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಅಸೆಟ್ಗೆ ಸೇಲ್ಸ್ ಇದ್ದರೆ ಅದನ್ನು ಲೆಸ್ ಮಾಡ್ಕೋಬೇಕು. ಓಕೆನಾ, ಸೇಲ್ಸ್ ಇದೆ, ಸೊ ಸೇಲ್ಸ್ ಬಂದು ಎಷ್ಟು ಇದೆ, 2 ಲ್ಯಾಕ್ ಇದೆ, 2 ಲ್ಯಾಕ್ನ ಲೆಸ್ ಮಾಡ್ಕೋಬೇಕು. ಓಕೆ, 2 ಲ್ಯಾಕ್ನ ಬರ್ಕೊಂಡು ಸೇಮ್ ಅದು ರೆಡಿಲಿ ಲೆಸ್ ಮಾಡ್ಕೊಳ್ಳಿ, ರಿಮೈನಿಂಗ್ 2 ಲ್ಯಾಕ್. ಓಕೆನಾ, ಈ 2 ಲ್ಯಾಕ್ ಏನು ಉಳ್ಕೋತು ರಿಮೈನಿಂಗ್ 2 ಲ್ಯಾಕು ಅದ್ರ ಮೇಲೆ ಕ್ವಶನಲ್ಲಿ ಏನಾದ್ರು ಕೊಟ್ಟಿದ್ದೀರಾ ನೋಡಿ ಡಿಪ್ರಿಷಿಯೇಷನ್. ಸೊ ಡಿಪ್ರಿಷಿಯೇಷನ್ ರೇಟು 15% ಕೊಟ್ಟಿದ್ದಾರೆ, 15% ಹಾಕ್ಕೊಳ್ಳಿ. ಸೊ 15% ಹಾಕ್ಕೊಂಡು ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬರುತ್ತೆ. ಸೊ 30,000 ಬರುತ್ತೆ. ಓಕೆನಾ, ಈ 30,000ನ ಬರೆದಾದ್ಮೇಲೆ ನೆಕ್ಸ್ಟು ಇದಾದಮೇಲೆ ಪರ್ಚೇಸ್ ಆಗಿದ್ದಾರೆ. ಸೊ ಪರ್ಚೇಸ್ ಆಗಿದೆ ನೋಡಿ, ಪರ್ಚೇಸ್ ಬಂದು ಪ್ಲ್ಯಾಂಟ್ ಬಿ ಆ್ಯಂಡ್ ಪ್ಲ್ಯಾಂಟ್ ಕ್ಯೂ. ಸೊ ಎರಡಕ್ಕೂ ಡಿಪ್ರಿಷಿಯೇಷನ್ನ ನಾವು ತೋರಿಸ್ಬೇಕು. ಸೊ ಆನ್ ಪರ್ಚೇಸ್ ಅಂತ ಬರೆದ್ಬಿಟ್ಟು ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟು ಪ್ಲ್ಯಾಂಟ್ ಪಿ ಆಮೇಲೆ ಪ್ಲ್ಯಾಂಟ್ ಕ್ಯೂ. ಓಕೆನಾ, ಇದೆರಡನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಮೌಂಟ್ ಏನಿದೆ ಅದೇ ಸೇಮ್ ತೊಗೊಳ್ಳೋದು, 1 ಲ್ಯಾಕ್ ಮತ್ತು ಕ್ಯೂಗೆ ಬಂದು 60,000. ಸೊ 60,000 ಆದಮೇಲೆ ಕ್ವೆಶನಲ್ಲಿ ನಾವು ನೋಡಬೇಕು, ಪರ್ಚೇಸ್ಗೆ ಯಾವಾಗಲೂ ಡೇಟ್ನ ಮೆನ್ಷನ್ ಮಾಡಿರ್ತಾರೆ. ಸೊ ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಾವು ಕ್ವೆಶನಲ್ಲಿ ಫಸ್ಟು ಅದು ಯಾವಾಗ ಪರ್ಚೇಸ್ ಆಗಿದೆ ಅಂತ ನೋಡ್ಕೋಬೇಕು. ಫಸ್ಟು ಪ್ಲ್ಯಾಂಟ್ ಪಿ ಅಲ್ವಾ ಇರೋದು. ಸೊ ಪ್ಲ್ಯಾಂಟ್ ಪಿ ಇದು ನೋಡೋಣ, ಬಂದು ಫಸ್ಟು ಪ್ಲ್ಯಾಂಟ್ ಪಿ ಅಂತ ಬರ್ಕೊಂಡು ಪಿದು ಬಂದು ಜುಲೈ 2022 ಅಂತ ಇದೆ. ಸೊ ಅಲ್ಲಿ ಜುಲೈ ಇದೆ, ಇದು ನಂಬರ್ ಕೊಟ್ಟಿಲ್ಲ, ಡೇಟ್ ಕೊಟ್ಟಿಲ್ಲ. ಸೊ ನಾವೇ 1 ಅಂತ ತೊಗೊಂಡು ಸೊ ಜುಲೈ 7, 2022 ಬರ್ಕೊಂಡು ಈಗ ಕ್ಯೂದು ಬಂದು 1/1/2023 ಇದು ನೆಕ್ಸ್ಟ್ ಇಯರ್. ಓಕೆನಾ, ನೆಕ್ಸ್ಟ್ ಇಯರ್ಗೆ ಬಂದಿದೆ. ಸೊ ಇದಾದರೆ ಈ ಮಂತನ್ನ ನಾವು ನೋಡ್ಕೋಬೇಕು ಯಾವಾಗಲೂ ಅಕ್ಟೋಬರ್ 2. ಸೊ ಅಕ್ಟೋಬರ್ 2 ಇದ್ದರೆ ಅದನ್ನು ನಾವು ಆಫ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಓಕೆನಾ, ಡಿಪ್ರಿಷಿಯೇಷನಲ್ಲಿ ಅಕ್ಟೋಬರ್ 2 ಅಂತ ಮೇಲೆ ಬಂದರೆ ಆಫ್ ತೊಗೋಬೇಕು. ಸೊ ಅಕ್ಟೋಬರ್ ಒಳಗೆ ಬಂದರೆ ನಾವು ಇಲ್ಲ ಫುಲ್ ಡಿಪ್ರಿಷಿಯೇಷನ್ನ ತೊಗೋಬೇಕು. ಓಕೆನಾ, ಸೊ ಈಗ ಬಂದು ಪಿಗೆ ಬಂದ್ಬಿಟ್ಟು 7. ಸೊ ಇದು ಅಕ್ಟೋಬರ್ ಒಳಗೆ ಬಂತು, ಸೊ ಅದಕ್ಕೆ ಆಫ್ ಅಂತ ಕನ್ಸಿಡರ್ ನಾವು ಮಾಡಲ್ಲ. ಸೊ ಪಿಗೆ ಬಂದ್ಬಿಟ್ಟು ಅದು ನೆಕ್ಸ್ಟ್ ಇಯರ್ ಜನವರಿ ಇರೋದು, ಸೊ ಅದಕ್ಕೆ ನಾವು ಆಫ್ ಅಂತ ಕನ್ಸಿಡರ್ ಮಾಡಬೇಕು. ಓಕೆನಾ, ಸೊ ಅಕ್ಟೋಬರ್ 2ನ ನೀವು ಯಾವಾಗಲೂ ಗ್ಯಾನ್ ಇಟ್ಕೊಂಡಿರಬೇಕು. ಓಕೆನಾ, ಸೊ ಈಗ ಬರ್ಕೊಳ್ಳಿ, ಪ್ಲ್ಯಾಂಟ್ ಪಿದು ಎಷ್ಟಿದೆ, 1 ಲ್ಯಾಕ್ ಇದೆ. ಸೊ 1 ಲ್ಯಾಕ್ ಇಂಟು 15 ಡಿವೈಡೆಡ್ ಬೈ 100. ಸೊ ಇದನ್ನು ಫುಲ್ ತೊಗೋಬೇಕು. ಸೊ ಇದಕ್ಕೇನು ಆಫ್ ಅಂತ ತೊಗೊಳಂಗಿಲ್ಲ. ಸೊ ಕ್ಯೂದು ಬಂದು 60,000 ಇಂಟು 15 ಡಿವೈಡೆಡ್ ಬೈ 100. ಸೊ ಇದು ಅಕ್ಟೋಬರ್ 2 ಆದಮೇಲೆ ಪರ್ಚೇಸ್ ಆಗಿರೋದು, ಸೊ ಆಫ್ ತೊಗೋಬೇಕು 1/2. ಓಕೆನಾ, ಸೊ ನೆಕ್ಸ್ಟು ಇದಾದಮೇಲೆ ಪಿ ಅಂತ ಬರ್ಕೊಂಡು ಸೊ ಅದ್ರದ್ದು ಡಿಪ್ರಿಷಿಯೇಷನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ 1 ಲ್ಯಾಕ್ ಇಂಟು 15 ಡಿವೈಡೆಡ್ ಬೈ 100. ಸೊ 15,000 ಬರ್ತು. ಸೊ ನೆಕ್ಸ್ಟು ಅದಾದಮೇಲೆ 15,000 ಬರ್ಕೊಂಡಾದ್ಮೇಲೆ ನೆಕ್ಸ್ಟು ಕ್ಯೂದು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಕ್ಯೂನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ 60,000 ಇಂಟು 15 ಡಿವೈಡೆಡ್ ಬೈ 100 ಇಂಟು 1/2. ಸೊ ಅದನ್ನು ತೊಗೊಂಡಾದ್ಮೇಲೆ ಅದರಲ್ಲಿ ಏನು ಅಮೌಂಟ್ ಬರ್ತದೆ, 4,500 ಬರ್ತು. ಸೊ 4,500 ಇದೆ ಅಲ್ವಾ, 15,000 4,500 ಮೇಲ್ಗಡೆ ಓಪನಿಂಗ್ ಬ್ಯಾಲೆನ್ಸ್ ಕಂಡಿದ್ವಲ್ಲ 30,000, ಆ ಮೂರನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಅದು ಫಸ್ಟು ವರ್ಕಿಂಗ್ ನೋಟ್ ನಂಬರ್ 1 ಆಗುತ್ತೆ. ಸೊ ಓಕೆನಾ, ಪರ್ಚೇಸ್ ಇತ್ತು ಅದನ್ನು ಮಾಡಿದ್ದು. ಸೊ ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಅಮೌಂಟು, 49,500 ಬಂತು. ಸೊ 49,500ನ ಹಂಗೆ ಬರ್ಕೊಂಡು ನೆಕ್ಸ್ಟು ಅಲ್ಲಿ ಕ್ವಶನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ದ ಪ್ಲ್ಯಾಂಟ್ ಈಸ್ ಎಲಿಜಿಬಲ್ ಫಾರ್ ಅಡಿಷ್ನಲ್ ಡಿಪ್ರಿಷಿಯೇಷನ್. ಸೊ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿಗೆ ಯಾವಾಗಲೂ ತಿಳ್ಕೊಳ್ಳಿ, ಅಲ್ಲಿ ಕ್ವಶನಲ್ಲಿ ಕೊಟ್ಟಿಲ್ಲ ಅಂದ್ರೂ ಎಡಿಷ್ನಲ್ ಡಿಪ್ರಿಷಿಯೇಷನ್ ನಾವು ಮಾಡಲೇಬೇಕು. ಓಕೆನಾ, ಬರೀ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿಗೆ ಎಡಿಷ್ನಲ್ ಡಿಪ್ರಿಷಿಯೇಷನ್ ಬಂದ್ಬಿಟ್ಟು 20% ಮಾಡಬೇಕು. ಸೊ ಇದು ಗ್ಯಾನ್ ಇಟ್ಕೊಳ್ಳಿ, ಇದರಲ್ಲಿ ಮೆನ್ಷನ್ ಮಾಡಿದರೆ ಸೊ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದು ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿಗೆ ಯಾವಾಗಲೂ ನಾವು 20% ಕೊಡಬೇಕು. ಓಕೆನಾ, 15 ಮಾರ್ಕ್ಸಲ್ಲೂ ಕೊಡಲೇಬೇಕು. ಗ್ಯಾನ್ ಇಟ್ಕೊಳ್ಳಿ, ಎಡಿಷ್ನಲ್ ಡಿಪ್ರಿಷಿಯೇಷನ್ ಬಂದ್ಬಿಟ್ಟು 20%. ಓಕೆನಾ, ಈಗ ಅದಾದ ನಂತರ ಅಲ್ಲಿ ಯಾವಾಗಲೂ ಎಡಿಷ್ನಲ್ ಡಿಪ್ರಿಷಿಯೇಷನ್ನ ನಾವು ಯಾವಾಗಲೂ ಪರ್ಚೇಸ್ ಮೇಲೆ ಕೊಡೋದು. ಓಕೆನಾ, ಪರ್ಚೇಸ್ ಮೇಲೆ ಕೊಡೋದು. ಸೊ ಅಲ್ಲಿ ಕ್ವಶನಲ್ಲಿ ನೋಡ್ಕೊಳ್ಳಿ, ಪರ್ಚೇಸಲ್ಲಿ ಪ್ಲ್ಯಾಂಟ್
ಪಿ ಆ್ಯಂಡ್ ಪ್ಲ್ಯಾಂಟ್ ಕ್ಯೂಗೆ ಅಮೌಂಟ್ ಇದೆ. ಸೊ ಇದಾಯ್ತಲ್ವಾ, ಇದಕ್ಕೆ ವರ್ಕಿಂಗ್ ನೋಟ್ ನಂಬರ್ 2 ಅಂತ ಬರ್ಕೊಳ್ಳೋಣ. ಓಕೆನಾ. ಸೊ ಒಂದು ಲೈನ್ ಹಾಕ್ಕೊಂಡು ವರ್ಕಿಂಗ್ ನೋಟ್ ನಂಬರ್ 2. ಓಕೆನಾ. ಸೊ ಅದರಲ್ಲಿ ಮಾಮೂಲಿ ಅಡಿಷ್ನಲ್ ಡಿಪ್ರಿಷಿಯೇಷನ್ ಎಟ್ 20% ಅಂತ ಹೆಡ್ಡಿಂಗ್ ಹಾಕಿ. ಸೊ ಅದು ಬರೆದಾದ್ಮೇಲೆ ಅದ್ರ ಕೆಳಗಡೆ ಬಂದ್ಬಿಟ್ಟು ಪರ್ಚೇಸಲ್ಲಿ ಇರೋದು ಪ್ಲ್ಯಾಂಟ್ ಪಿ. ಓಕೆನಾ. ಪ್ಲ್ಯಾಂಟ್ ಪಿ ಅಂತ ಬರ್ಕೊಂಡು ಎಷ್ಟು ಅಮೌಂಟ್ ಇದೆ ಮಾಮೂಲಿ 1 ಲ್ಯಾಕ್ ಅಲ್ಲಿ ಏನಿದೆ ಸೇಮ್ ಅದನ್ನು ಹಂಗೆ ಬರ್ಕೊಳ್ಳಿ. ನೆಕ್ಸ್ಟು ಇಂಟು 20% ಹಾಕಬೇಕು. ಇದು ಮೇಲ್ಗಡೆ ಹೆಡ್ಡಿಂಗಲ್ಲಿ ಇದೆಲ್ಲ ಅಡಿಷ್ನಲ್ ಡಿಪ್ರಿಷಿಯೇಷನ್ 20% ಹಾಕಬೇಕು. ಸೊ 1 ಲ್ಯಾಕ್ ಇಂಟು 20 ಡಿವೈಡೆಡ್ ಬೈ 100 ಹಾಕಬೇಕು. ಆಮೇಲೆ ನೆಕ್ಸ್ಟು ಪ್ಲ್ಯಾಂಟ್ ಕ್ಯೂದಲ್ವಾ 60,000 ಇಂಟು 20 ಡಿವೈಡೆಡ್ ಬೈ 100. ಸೊ ಇದಕ್ಕೂ ಡೇಟ್ನ ನೋಡಬೇಕು ನಾವು, ಯಾಕೆ ಇದಕ್ಕೂ ನಾವು ಡೇಟ್ನ ಮೆನ್ಷನ್ ಮಾಡಬೇಕು. ಓಕೆನಾ. ಸೊ ಡೇಟು ಫಸ್ಟ್ನೇದಕ್ಕೆ ಅಲ್ಲಿ ಏನಿದೆ ಸೊ ಅದನ್ನೇ ಹಾಕಿದ್ರೂ ಆಗುತ್ತೆ. ಸೊ ಅಂದ್ರೂ ನಿಮಗೆ ತಿಳ್ಕೊಬೇಕಂದ್ರೆ ಇಲ್ಲಿ ಇದು ಅಕ್ಟೋಬರ್ ಆದಮೇಲೆ ಪರ್ಚೇಸ್ ಮಾಡಿದ್ವಲ್ಲ, ಸೊ ಅದಕ್ಕೆ 1/2 ತೊಗೋಬೇಕು. ಹಾಫ್ ಅಂತ ಇದಕ್ಕೂ ಕನ್ಸಿಡರ್ ಮಾಡಬೇಕು. ಓಕೆನಾ, ಎಡಿಷ್ನಲ್ ಡಿಪ್ರಿಷಿಯೇಷನ್ಗೂ. ಸೊ ಅದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಸೊ 20,000 ಆದಮೇಲೆ ನೆಕ್ಸ್ಟು ಪ್ಲ್ಯಾಂಟ್ ಕ್ಯೂದು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅದನ್ನು 60,000 ಇಂಟು 20 ಡಿವೈಡೆಡ್ ಬೈ 100 ಇಂಟು ಹಾಫು. ಸೊ ಅದು ಬಂದು 60,000 ಬರ್ತು. ಸೊ ಇದು 20,000 ಪ್ಲಸ್ 60,000ನ ಆ್ಯಡ್ ಮಾಡ್ಕೋಬೇಕು. ಸೊ ಅದೆರಡನ್ನ ಆ್ಯಡ್ ಮಾಡಾದ್ಮೇಲೆ ಅಲ್ಲಿ ಫಸ್ಟ್ ಡಿಪ್ರಿಷಿಯೇಷನ್ ಕಂಡುಹಿಡ್ತೀವಲ್ಲ 49,500. ಸೊ ಇದನ್ನು ಕೂಡ ಆ್ಯಡ್ ಮಾಡಿ. ಸೊ ಇದನ್ನು ಆ್ಯಡ್ ಮಾಡಿಬಿಟ್ಟು ಎಷ್ಟು ಅಮೌಂಟ್ ಬರುತ್ತೆ ಅದನ್ನು ಮಾಮೂಲಿ ಅಲ್ಲಿ ಮೇಲ್ಗಡೆ ಫಾರ್ಮೇಟಲ್ಲಿ ಲೆಸ್ ಡಿಪ್ರಿಷಿಯೇಷನ್ ಅಂತ ತೋರಿಸಿದ್ದೀವಲ್ಲ, ಸೊ ಅದರಲ್ಲಿ ಬರ್ಕೋಬೇಕು. ಸೊ ಇದೆರಡನ್ನ ಟೋಟಲ್ ಮಾಡಿದಾಗ ಅಮೌಂಟ್ ಬಂದ್ಬಿಟ್ಟು 1,29,500 ಸಿಗುತ್ತೆ. ಓಕೆನಾ. ಸೊ ಇದು ಬಂದು ಟೋಟಲ್ ಡಿಪ್ರಿಷಿಯೇಷನ್. ಸೊ ವರ್ಕಿಂಗ್ ನೋಟ್ ನಂಬರ್ 1 ಪ್ಲಸ್ ವರ್ಕಿಂಗ್ ನೋಟ್ ನಂಬರ್ 2 ಇದೆರಡನ್ನ ಆ್ಯಡ್ ಮಾಡಾದ್ಮೇಲೆ ಟೋಟಲ್ ಡಿಪ್ರಿಷಿಯೇಷನ್ ಸಿಗುತ್ತೆ. ಓಕೆನಾ. ಟೋಟಲ್ ಡಿಪ್ರಿಷಿಯೇಷನ್ ಬಂದ್ಬಿಟ್ಟು 1,29,500. ಸೊ ಎಡಿಷ್ನಲ್ ಡಿಪ್ರಿಷಿಯೇಷನ್ ಎಟ್ 20%. ಸೊ ಎಡಿಷ್ನಲ್ ಡಿಪ್ರಿಷಿಯೇಷನ್ 20% ಬರೀ ಪ್ಲ್ಯಾಂಟ್ ಆ್ಯಂಡ್ ಮಿಷಿನರಿಗೆ ಮಾತ್ರ ಎಡಿಷ್ನಲ್ ಡಿಪ್ರಿಷಿಯೇಷನ್ 20% ಬರೋದು. ಗ್ಯಾನ್ ಇಟ್ಕೊಳ್ಳಿ. ಸೊ ಅಲ್ಲಿ ಕ್ವಶನಲ್ಲಿ ಮೆನ್ಷನ್ ಮಾಡಿಲ್ಲ ಅಂದ್ರೂ ನೀವೇ 20% ತೊಗೋಬೇಕು. ಓಕೆನಾ, ಮರಿಬೇಡಿ. ಸೊ ಈಗ ಟೋಟಲ್ ಬಂದಿದ್ದ ಅಮೌಂಟ್ನ ತೊಗೊಳ್ಳಿ 1,29,500. ಸೊ ಅದನ್ನು ಲೆಸ್ ಮಾಡಬೇಕು ಅಲ್ವಾ. ಸೊ 3,60,000 ಮೈನಸ್ 1,29,500. ಸೊ ಅದು ಎರಡು ಬಂದಿದ್ದ ಅಮೌಂಟ್ನ ಅದರಡಿಲಿ ಬರ್ಕೊಳ್ಳಿ. ಸೊ ಎಷ್ಟು ಬಂತು ಅಂದರೆ 2,30,500 ಬಂತು. ಓಕೆನಾ. ಸೊ ಇದನ್ನು ಬಂದು WDV ಆಫ್ ಅಸೆಟ್, ಇದು ಆಫ್ಟರ್ ಡಿಪ್ರಿಷಿಯೇಷನ್. ಓಕೆನಾ. ಅದು ಮೇಲಿದ್ದು ಬಿಫೋರ್ ಡಿಪ್ರಿಷಿಯೇಷನ್, ಇದು ಬಂದು ಆಫ್ಟರ್ ಡಿಪ್ರಿಷಿಯೇಷನ್. ಸೊ ಇಷ್ಟು ಮಾಡಿದ್ರೆ ನಾವು 5 ಮಾರ್ಕ್ಸ್ ಸಿಗುತ್ತೆ. ಓಕೆನಾ. ಸೊ ಇದು ಸಿಂಪಲ್ ಈಸಿ, ಎಲ್ಲ ಆರಾಮಾಗಿ 5 ಮಾರ್ಕ್ಸ್ ತೊಗೋಬೋದು. ಸೊ ಇದು ಬರೀ ಜಸ್ಟ್ 5 ಮಾರ್ಕ್ಸು. ನೆಕ್ಸ್ಟು 15 ಮಾರ್ಕ್ಸ್ದು ಕ್ವಶನ್ಸ್ ಮಾಡ್ತೀನಿ.